ತಿರುಪತಿ ಲಡ್ಡು ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಮೊದಲ ಹಂತದ ವಿಚಾರಣೆಯಾಗಿದೆ. ಅದಾದ ನಂತರ ವಿಚಾರಣೆಯನ್ನ ಅಕ್ಟೋಬರ್ 3ನೇ ತಾರೀಕಿಗೆ ಮುಂದೂಡಲಾಗಿದೆ. ದೇವರನ್ನ ರಾಜಕೀಯದಿಂದ ದೂರ ಇಡಿ ಅಂತ ಸುಪ್ರೀಂ ಇವತ್ತು ಮೌಖಿಕವಾಗಿ ತರಾಟೆಗೆ ತೆಗೆದುಕೊಂಡಿದೆ. ಇದು ಒಬ್ಬಿಬ್ಬರ ವಿಚಾರ ಅಲ್ಲ, ಅನೇಕ ಭಕ್ತಾದಿಗಳ ನಂಬಿಕೆಯ ವಿಚಾರ. ಮುಖ್ಯಮಂತ್ರಿ ಹುದ್ದೆ ಸಾಂವಿಧಾನಿಕ ಹುದ್ದೆ. ಕೇಸ್ ತನಿಖೆಯಾಗ್ತಾ ಇರುವಾಗ ಸಿಎಂ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಸುಪ್ರೀಂ ಕೋರ್ಟ್ ಗರಂ ಆಗಿದೆ. ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡುಗೆ ಸುಪ್ರೀಂ ತರಾಟೆಗೆ ತೆಗೆದುಕೊಂಡಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿ. ಚಂದ್ರಮೋಹನ್, ಈಗ ತನಿಖೆ ಶುರುವಾಗೋದಕ್ಕಿಂತ ಮೊದಲು ಚಂದ್ರಬಾಬು ನಾಯ್ಡು ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಬಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ಚಂದ್ರಬಾಬು ನಾಯ್ಡು ವಿರುದ್ಧ ಗರಂ ಆಗೋದಕ್ಕೆ ಏನ್ ಕಾರಣ? ರಕ್ಷತ್, ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಚಂದ್ರಬಾಬು ನಾಯ್ಡು ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಲಿಕ್ಕೆ ಕಾರಣ ಇದೆ. ಏನಂತಂದ್ರೆ ಇದು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಭಕ್ತರ ಭಾವನೆಗಳಿಗೆ ಸಂಬಂಧಪಟ್ಟಂತ ವಿಷಯ. ಇಂಥ ವಿಷಯವನ್ನ ತನಿಖೆ ನಡೆಯುವಾಗ ಸಾರ್ವಜನಿಕವಾಗಿ ಮಾತನಾಡಿದ್ದು ಯಾಕೆ? ಜೊತೆಗೆ ಲಡ್ಡೂನಲ್ಲೂ ಕೂಡ ಕಲಬೆರಕೆ ತುಪ್ಪವನ್ನ ಬಳಸಲಾಗಿತ್ತು ಅನ್ನೋದಕ್ಕೆ ಯಾವ್ದಾದ್ರು ಸ್ಪಷ್ಟವಾದಂತಹ ಖಚಿತವಾದಂತಹ ಸಾಕ್ಷಿ ಮತ್ತು ಆಧಾರ ಇತ್ತ, ಹೇಗೆ ಅನ್ನೋದನ್ನ ಇವತ್ತು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಮತ್ತೆ ಸುಪ್ರೀಂ ಕೋರ್ಟ್ ಕೂಡ ಇವತ್ತು ಸ್ಪಷ್ಟವಾಗಿ ಹೇಳಿದೆ, ಕಲಬೆರಕೆ ತುಪ್ಪವನ್ನ ತಿರುಪತಿ ಲಡ್ಡೂನಲ್ಲಿ ಬಳಸಲಾಗಿದೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ. ಬಂದಂತ ತುಪ್ಪದ ಟ್ಯಾಂಕರ್ ಅನ್ನ ತಿರಸ್ಕರಿಸಲಾಗಿದೆ ಅಷ್ಟೇನೆ. ಈಗ ಟಿಟಿಡಿ ಸಿಇಒ ಕೂಡ ಸಾರ್ವಜನಿಕವಾಗಿನೇ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ, ಕಲಬೆರಕೆ ತುಪ್ಪವನ್ನ ನಾವು ಲಡ್ಡೂನಲ್ಲಿ ಬಳಕೆ ಮಾಡಿಲ್ಲ ಅಂತ ಹೇಳಿ. ಇಂತಹ ಸ್ಥಿತಿನಲ್ಲಿ ಸಾರ್ವಜನಿಕವಾಗಿ ಮುಖ್ಯಮಂತ್ರಿ ಹೇಳಿಕೆಯನ್ನ ಕೊಡುವಂತ ಅಗತ್ಯ ಏನಿತ್ತು ಅನ್ನುವ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳಾದಂತಹ ಜಸ್ಟಿಸ್ ವಿಶ್ವನಾಥನ್ ಅವರು ಮತ್ತು ಗವಾಯ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾದಂತಹ ವಿಚಾರಣೆ ಇವತ್ತು ನಡೆದಿದೆ. ಇವತ್ತು ಭಾಗಶಃ ವಿಚಾರಣೆಯನ್ನ ನಡೆಸಲಾಗಿದೆ. ಈಗ ವಿಚಾರಣೆಯನ್ನ ಈ ಮುಂದಿನ ತಿಂಗಳ 3ನೇ ತಾರೀಕಿಗೆ ಮುಂದೂಡಲಾಗಿದೆ. ಅಂದು ಮತ್ತೆ ವಿಚಾರಣೆ ನಡೆಯುತ್ತೆ. ಈಗ SIT ನ ರಚನೆಯನ್ನ ಮಾಡಲಾಗಿದೆ. SIT ಅವರ ತನಿಖೆ ನಡೆಸಬೇಕಾ ಹೇಗೆ, ಅಥವಾ ಬೇರೆ ಒಂದು ತನಿಖಾ ಏಜೆನ್ಸಿಗೆ ಈ ತನಿಖೆಯನ್ನು ವಹಿಸಬೇಕಾ ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಆಂಧ್ರ ಸರ್ಕಾರ ತನ್ನ ನಿಲುವನ್ನ ತಿಳಿಸಬೇಕು ಅಂತ ಹೇಳಿ ಇವತ್ತು ಸುಪ್ರೀಂ ಕೋರ್ಟ್ ಆಂಧ್ರ ಸರ್ಕಾರಕ್ಕೆ ತಿಳಿಸಿದೆ. ಜೊತೆಗೆ ಆಂಧ್ರದ ಮುಖ್ಯಮಂತ್ರಿಗೂ ಕೂಡ ಈ ಒಂದು ಲಡ್ಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಾರ್ವಜನಿಕ ಹೇಳಿಕೆಗಳನ್ನ ನೀಡಬಾರದು ಅಂತೇಳಿ